हरवों चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे सिद्धारूढमहं भजे। ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಪಾವನ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಿಸಿ, ಮಹಾಮಹಿಮಾ ಪುರುಷ, ಮಂತ್ರಪುರುಷ, ಸಕಲಮತೋದ್ಧಾರಕ, ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಮೌನ ಮಹಾಯೋಗಿ ಗುರುನಾಥಾರೂಢರ ಆರೂಢ ಸತ್ಪರಂಪರೆಯ ಎಲ್ಲ ಗುರುವರಿಯರ, ಬಸವಾದಿ ಶಿವಶರಣರ, ಜಗತ್ತಿನ ಎಲ್ಲ ಮಹಾಪುರುಷರ, ಶ್ರೀಮನ್ ನಿಜಗುಣ ಶಿವಯೋಗಿ ವರಿಯರ ಶ್ರೀಚರಣಗಳಲ್ಲಿ ಶಿರಬಾಗುತ್ತಾ, ಶ್ರಾವಣ ಮಾಸದ ಸದ್ಬೋಧನಾ ರೂಪ ಚಿಂತನದಲ್ಲಿ ಸಮಾವೇಶಗೊಂಡಂಥ ಸಮಸ್ತ ಮುಮುಕ್ಷು ಬಳಗವೇ, ನಿಮ್ಮೆಲ್ಲರಿಗೂ ನನ್ನ ಶರಣುಗಳನ್ನು ಸಲ್ಲಿಸಿ, ಪ್ರವಚನ ಆರಂಭದಲ್ಲಿ ಬಸವಣ್ಣನವರ ಒಂದು ವಚನವನ್ನು ವಿವೇಚಿಸುವ ಬಹಳ ಪ್ರಸಿದ್ಧವಾಗಿರತಕ್ಕಂಥ ವಚನ ಅದು. ಬಹುಶಃ ಮಕ್ಕಳಾದಿಯಾಗಿ ಎಲ್ಲರಿಗೂ ಕಂಠಪಾಠ ಬರುವಂಥ ವಚನ. ವಚನ ಕಂಠಪಾಠ ಬಂದರೆ ಸಾಕಾಗೋದಿಲ್ಲ, ವಚನ ಪಚನ ಆಗಬೇಕು. ನಾವು ಏನು ಉಣ್ತೀವಿ ಎಂಬುದು ಬಹಳ ಮಹತ್ವದ್ದಲ್ಲ. ಖೀರ, ಬಾಸುಂದಿ, ಉಂಡ, 2 ಲೀಟರ್ ಬಾಸುಂದಿ ಉಂಡ, ಖೀರು ಉಂಡ, ಕರಗಿಸ್ಕೊಳ್ಳೋ ಸಾಮರ್ಥ್ಯನೇ ಇಲ್ಲ. ಹಿಂಗೆ ಹಾಕದ ಹಂಗೆ ಹೊರಗೆ ಹೋದ್ರೆ ಡೈಜೆಸ್ಟ್ ಆಗಲಿಲ್ಲ ಅಂತಂದರೆ ಏನು ಪ್ರಯೋಜನ? ನಿಷ್ಪ್ರಯೋಜನ. ಹಾಗೆ ಮಹಾತ್ಮರ ಬೋಧೆ ಎಂಬತಕ್ಕಂಥದ್ದು ಬಹುಶಃ ನಮಗೆ ಹಾಗೇ ಆಗ್ತಾ ಇದೆ, ಡೈಜೆಸ್ಟ್ ಮಾಡ್ಕೊಳ್ತಾ ಇಲ್ಲ ನಾವು. ಅದು ಡೈಜೆಸ್ಟ್ ಆಗಲಿಲ್ಲ ಅಂತಂದರೆ ಅದರಿಂದ ಪ್ರಯೋಜನ ಆಗೋದಿಲ್ಲ. ನೋಡಿ, ಎಂಥ ಚಲೋ ಮಾತುಗಳನ್ನು ಬಸವಣ್ಣವರು ಇಲ್ಲಿ ಹೇಳ್ತಾರೆ. ನಿನ್ನ ಅಂತರಂಗದ ಬದುಕು, ಬಾಹ್ಯದ ಬದುಕು ಸುಂದರವಾಗಲು ಇವಿಷ್ಟು ಮಾತುಗಳನ್ನು ಪಾಲಿಸು. ನಾವು ಮಾಡಬೇಡ ಅಂದುದನ್ನು ಮಾಡಬೇಡ, ಬ್ಯಾಡ್ ಅಂದದ್ದು ಮಾಡೋದೇ ಪಾಪ. ಪಾಪ ಅಂದರೆ ಯಾವುದು? ಯಾವುದನ್ನು ನಿಷೇಧಿಸಲಾಗಿದೆ ಅದು ಪಾಪ ಅಂತ ಹೇಳಿಸಿಕೊಳ್ತದೆ. ಪಾಪದ ವ್ಯಾಖ್ಯೆ ಹೆಂಗೆ ಮಾಡಿದ್ದಾರೆ? ನಿಷಿದ್ಧ ಕರ್ಮಜನ್ಯಂ ಪಾಪಂ. ನಿಷಿದ್ಧ ಕರ್ಮ ಅಂದರೆ ಮಾಡಬೇಡ ಅಂತ ಹೇಳಿದ್ದೆ ನಿಷಿದ್ಧ ಕರ್ಮ ಅಂತ ಹೇಳಿಸಿಕೊಳ್ತದೆ. ಶ್ರುತಿಯೂ ಮಾಡಬೇಡ ಅಂತ ಹೇಳಿದ, ಅದನ್ನೇ ಬಸವಣ್ಣವರು ಹೇಳ್ತಾ ಇದ್ದಾರೆ. ಇಲ್ಲೊಂದಿಷ್ಟು ಮಾಡಬೇಡ ಮಾಡಬೇಡ ಅಂತ ಹೇಳ್ತಾರೆ ನೋಡ್ರಿ. ಏನೇನು ಮಾಡಬೇಡ ಅಂತ ಹೇಳ್ತಾರೆ? ಕಳಬೇಡ, ಕೊಲಬೇಡ,
ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ದೇವನ ಒಲಿಸುವ ಪರಿ, ದೇವನನ್ನು ಒಲಿಸುವ ರೀತಿ ಇದು. ದೇವರನ್ನು ಒಲಿಸಲಿಕ್ಕೆ ನಾವು ಭಾಳ ವ್ರತ ಉಪವಾಸ ಆಚರಣೆ ಮಾಡ್ತೀವಿ. ದೇವನ ಕೃಪೆಯನ್ನು ಪಡೆಯುವ ಸಲುವಾಗಿ ವ್ರತಾಚರಣೆಗಳನ್ನು ಮಾಡ್ತೀರಿ. ಏನೋ ಮಾಡ್ತಿರಲ್ಲ, ಸುಳ್ಳ ಸೋಮವಾರ ಅಂತಾರೆ ಭಾಳ ಮಂದಿ. ನನಗೆ ಒಮ್ಮೆ ಭಕ್ತರು ಒಬ್ಬರು ಪ್ರಸಾದಕ್ಕೆ ಬರ್ಬೇಕ್ರಿ ಮನೆಗೆ ಅಂದರು. ಈಗ ಯಾಕ್ರಿ ಅಂದೆ ನಾನು. ಸುಳ್ಳ ಸೋಮವಾರ ಮಾಡೀವ್ರಿ ಅಂದರು. ಸೋಳ ಅಲ್ಲ, ಅವ್ರೊಂದದ್ದು ಹೇಳ್ತೀನಿ ನಿಮಗೆ. ಅಂದರೆ ಅವ್ರು ಮಾಡಿದ್ದು ಸುಳ್ಳ ಇರ್ತದೆ, ಅದಕ್ಕೆ ಸುಳ್ಳ ಸೋಮವಾರ ಅಂತಾರೆ ಅಂತ. ಸೋಳ ಅದು ಬಹುತೇಕ ಮಹಾರಾಷ್ಟ್ರ ಸಮೀಪಲ್ಲಿ ನಿಮಗೆ. ಹಂಗಾಗಿ ನೀವು ಸೋಳ ಸೋಮವಾರ ಅಂತೀರಿ. ಅವ್ರು ಅನ್ನೋದೇನಂತಾರೆ, ಸುಳ್ಳ ಸೋಮವಾರ ಮಾಡೀವ್ರಿ, ನೀವು ಮಾಡಿದ್ದು ಸುಳ್ಳೇ ಐತಿ, ಬರೋಬ್ಬರಿ ಐತಿ ನೀವು ಒಂದದ್ದು ಅಂದ್ಕೊಂಡು ನಮ್ಮ ಮನಸ್ಸಿನಾಗ ಏನೇನೋ ವೃತ್ತಾಚರಣೆ ಮಾಡ್ತೀರಿ. ದೀಡ್ ನಮಸ್ಕಾರ ಹಾಕ್ತಾರಂತ ಒಂದಿಷ್ಟು ಮಂದಿ. ದೇವ್ರಿಗೆ ದೀಡ್ ನಮಸ್ಕಾರ ಹಾಕ್ತಾರೆ. ಹಾಕಂಗಿಲ್ಲ. ದೀಡ್ ಅಂದ್ರೆ ಅದು ಹಿಂದಿ ಪದ. ಅರ್ಥ ಏನು? ಒಂದು ಅರ್ಧ ಅಂತ ಕನ್ನಡದಾಗ ಅರ್ಥ. ಅದನ್ನು ಅನುವಾದ ಮಾಡೋದಂದ್ರೆ ಏನು ಹೇಳಬೇಕು? ಒಂದು ಅರ್ಧ. ಒಂದು ಅರ್ಧ ಹೇಗ ಅಂದರೆ ದೀಡ್ ನಮಸ್ಕಾರ ಹಾಕೋದು ನೋಡ್ರಿಲ್ರಿ, ಹೆಂಗೆ ಹಾಕ್ತಿರ್ತಾರೆ. ಒಂದು ಬಡಿಗೆ ತೊಗೊಂಡಿರ್ತಾರೆ, ಉದ್ದಕ್ಕೆ ಬೀಳ್ತಾರೆ, ಬಡಿಗೆಲೆ ಅರ್ಧ ಕೊರಿತಾರೆ, ಮತ್ತು ಎಲ್ಲಿ ಕೊರೆದಿರ್ತಾರೋ ಅಲ್ಲಿಗೆ ಹೋಗಿ ನಿಂತು ಮತ್ತೆ ಉದ್ದಕ್ಕೆ ಬೀಳ್ತಾರೆ. ನಾನು ಒಂದು ಸಲ ಕೇಳಿದ್ದೆ, ಇಲ್ಲಿಂದ ಶ್ರೀಶೈಲಕ್ಕೆ ದೀಡ್ ನಮಸ್ಕಾರ ಹಾಕ್ಕೊಂತ ಹೋಗಿದ್ನಂತ. ಕೆಲವ್ರು ಉಳ್ಕೊತ ಹೋಗ್ತಾರೆ, ಉಳ್ಳು ಸೇವಾ ಮಾಡ್ತಾರೆ. ಎಷ್ಟೋ ದೇವಾಲಯಗಳಲ್ಲಿ ನೋಡಿವಿ ನಾವು, ಉಳ್ತಾರೆ. ದೇವ್ರ ಗುಡಿ ಸುತ್ತ ಉಳ್ತಾರೆ. ಇವ್ರು ದೀಡ್ ನಮಸ್ಕಾರ ಮಾಡ್ತಾರೆ. ಒಂದು ಅರ್ಧ ಅಂದ್ರೆ ಏನು ರೀ? ಉದ್ದಕ್ಕೆ ಬೀಳೋದು ಒಂದು, ಗೆರೆಲೆ ಕೊರ್ದದ್ದು ಅರ್ಧ. ದೀಡ್ ನಮಸ್ಕಾರ ಹಾಕ್ತಾರೆ, ದಿಂಡ್ರಿಕ್ಕಿ ಹಾಕ್ತಾರೆ, ಕಣ್ಬಟ್ಟು ಮಾಡಿ ಹಚ್ತಾರೆ, ಮೀಸಿ ಮಾಡಿ ಹಚ್ತಾರೆ. ಕೆಲವೊಂದು ಕಡೆ ದೇವ್ರ ಮ್ಯಾಗ ಹೋಯ್ದು ಎಣ್ಣೆ ಸುರುತ್ತಾರೆ. ಅವು ಇಂಥ ಹೊಲಸಾಗಿರ್ತಾವೆ ದೇವರು. ದೇವ್ರು ಕೂಡ ಹೋದ್ರೇ ಹೊರಗೆ ಬರೋದ್ರಾಗನ ಮೈಗೆಲ್ಲ ಜಿಗಿಟ್ ಅಂಟ್ಕೊಂಡು ಬಿಟ್ಟಿರ್ತದೆ. ನೀವು ಈ ಶ್ರಾವಣ ಸೋಮವಾರದೊಳಗೆ ನೀರು ಹಾಕ್ತಿರಲ್ಲ ದಿವಸ ಹೋಗಿ. ಉಳಿದ ಸಮಯದಲ್ಲಿ ಸೋಮವಾರಕ್ಕೊಮ್ಮೆ ಹಾಕ್ತಾರನ, ಈಗ ದಿನ ಹಾಕ್ತೀರಂತ ಕಾಣ್ತದೆ. ಅವ್ರು ರಾಮಲಿಂಗೇಶ್ವರನೇ ನಾಳೆಗೆ ಒಂದು ಲೆಟ್ರ್ ಬರೀಬೇಕಂತ ಮಾಡಿನ, ಒಂದು ಮೆಸೇಜ್ ಮಾಡ್ಬೇಕಂತ ಮಾಡಿ. ಇನ್ನು ಈ ಪುಗುಸಟ್ಟೆ ನೀರು ನಮಗೆ ಬೇಕಾಗಿಲ್ಲ. ನೀವು ಆಕಳ ತುಪ್ಪ ತಂದು ಹಾಕೋದಾದರೆ ದಿವಸ ಒಂದು ಚರಿಗೆ ನಮ್ಮ ಕಡೆ ಬರ್ರಿ. ಇಲ್ಲದೆ ಹೋದ್ರೆ ನಮ್ಮ ಮುಖ ನೀವು ನೋಡೋದು ಬೇಡ, ನಿಮ್ಮ ಮುಖ ನಾವು ನೋಡೋದು ಬೇಡ. ಮನ್ಯಾಗ ನೀರು ಬಂದು ಬೀಳ್ತಾವೀಗ. ತೊಗೊಂಡು ಹೋದರು, ಒಂದು ಚರಿಗೆ ಸುರುವಿದ್ರು. ನೀರು ಅರ್ಪಣೆ ಮಾಡ್ತೀರಿ. ಅದ್ರಾಗ ನಮ್ಮ ಮುಚ್ಚಳಂಬಿ ಒಳಗೆ ಪತ್ರಿ ವನಾನೇ ಐತಿ. ಸಾಕಷ್ಟು ಪತ್ರಿ ಸಿಗ್ತಾವೆ.
ಮಹಾದೇವನ ಮಂದಿರ ಸುತ್ತಮುತ್ತ ಒಳ್ಳೆ ತಪೋಭೂಮಿ ಅದು. ಎಷ್ಟೊಂದು ಪತ್ರಿ ಗಿಡಗಳು ಬೆಳೆದಾವು. ಆ ಪತ್ರಿ ಹರ್ಕೊಂಡು ಬಂದ್ರೆ ಚಲೋ ಕೊಲ್ಲೆ ಮುರ್ಕೊಂಡೇ ಬರ್ತಾರೆ. ಹಿಂಗಾಗಿ ಗಿಡ ಅವು ಹಾಳಾಗ್ಲಕತ್ತವು. ತಂದು ಪತ್ರಿ ಏರಿಸಿದ್ರು. ಅದಕ್ಕೆ ಸಿದ್ಧರಾಮ ಶಿವಯೋಗಿ ಅಂದರು, ಭಾಳ ಚಂದ ಅಂದರು. ಪತ್ರಿಯ ನೇಮದವರು 1 ಕೋಟಿ, ಲಿಂಗಾರ್ಚನೆಯ ನೇಮದವರು 1 ಕೋಟಿ. ಪತ್ರಿ ಏರ್ಸೋರು ಕೋಟಿಗಟ್ಟಲೆ ಸಿಗ್ತಾರೆ, ಪತ್ರಿ ಅರ್ಪಣೆ ಮಾಡೋರು ಕೋಟಿಗಟ್ಟಲೆ ಸಿಗ್ತಾರೆ, ಮನಸ್ಸನ್ನು ಅರ್ಪಣೆ ಮಾಡೋರು ಯಾರು ಸಿಗ್ತಾರೆ? ದೇವನಿಗೆ ಪರಿಶುದ್ಧವಾದ ಮನಸ್ಸಿನ ಅರ್ಪಣೆ ಆಗ್ಬೇಕು. ಗಿಡದ ಪತ್ರಿ ತೊಣೆ ಮಾಡಬೇಕು ಅಂತ. ಹಂಗಂತ ನಾನು ಪತ್ರಿ ಏರಿಸಬಾರ್ದು, ಪೂಜಾ ಮಾಡಬಾರ್ದು ಅಂತ ಹೇಳಿಕ್ಕೆ ಹೊಂಟಿಲ್ಲ. ಬರೀ ಅದಷ್ಟೇ ಸಾಲದು ಅಂತ ಹೇಳಕ್ಕೆ ಹೊಂಟೀನಿ. ನಾನು ಮಾತಾಡ್ತಾ ಇತ್ತಲ್ಲ, ಲಿಂಗಾರ್ಚನೆಯ ನೇಮದವರು 1 ಕೋಟಿ. ದಿನದಲ್ಲಿ 3 ಹೊತ್ತು ಪೂಜಾ ಮಾಡೋರು ಸಿಗ್ತಾರೆ. ಲಿಂಗಾರ್ಚನೆಯ ನೇಮದವರು 1 ಕೋಟಿ ಅಂದರು. ಜಂಗಮಾರ್ಚನೆಯ ನೇಮದವರು 1 ಕೋಟಿ. ನಾನಿನ್ನೂ ಚಿಕ್ಕವನಿದ್ದಾಗ, ಊರಾಗಿದ್ದಾಗ, ಈ ಶ್ರಾವಣ ಮಾಸದಾಗ ಪಾದ ಹಿಡ್ಕೊಳ್ಳೋದಂತ. ಪಾದ ಹಿಡ್ಕೊಳ್ಳೋದ್ರೆ ಕಾಯಂ ಪಾದ ಹಿಡ್ಕೊಂಡು ಕುಂದ್ರೋದಲ್ಲ, ದಿನ ಅವರು ಚಿಂಗಮ್ಮ ಪಾದ ಪೂಜೆ ಮಾಡುವಂಥ ಒಂದು ವೃತ್ತ ಮಾಡ್ತಾಯಿದ್ರು. ಸಿದ್ಧರಾಮ ಶಿವಗಳಂದರು, ಜಂಗಮಾರ್ಚನೆಯ ನೇಮದವರು 1 ಕೋಟಿ. ಇವರೆಲ್ಲ ಸಿಗ್ತಾರೆ. ತನ್ನ ತಾನರಿವ ನೇಮದವರನ್ನೊಬ್ಬರ ಕಾಣೆ ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ. ತನ್ನ ತಾನು ತಿಳಿಬೇಕಂತ ನೇಮ ಹಿಡ್ಕೊಂಡವರು ಎಲ್ಲೂ ಸಿಗ್ತಾ ಇಲ್ಲ. ಇವೆಲ್ಲ ನೇಮ, ವ್ರತ, ಉಪವಾಸ, ವ್ರತಾಚರಣೆ ದೇವರನ್ನು ಒಲಿಸುವ ಸಲುವಾಗಿ ನಾವು ಇವನ್ನೆಲ್ಲ ಮಾಡ್ತೀವಿ. ಬಸವಣ್ಣವ್ರಂತಾರ, ಇವನು ಮಾಡಿರಿ ಬ್ಯಾಡ ಅಂತಲ್ಲ. ಆದರೆ ಇವುಗಳ ಜೊತೆಗೆ ಇವು ಒಂದಿಷ್ಟು ನೇಮ ಹೇಳ್ರಿ. ಇವು ಭಾಳ ಚಲೋ ನೇಮ. ಇವು ಕಳಬೇಡ ನೋಡಿ. ಇದೊಂದ ಮಾತಿನ ಮ್ಯಾಗೆ ಇವತ್ತು ನಾನು ವ್ಯಾಖ್ಯಾನ ಮಾಡಾಮದೇನೆ. ಕಳಬೇಡ, ಕಳುವು ಮಾಡಬೇಡ. ಗೊತ್ತಿದೆ ನಿಮಗೆ ಕಳುವು ಅಂದರೆ ಏನು? ಇನ್ನೊಬ್ಬರ ವಸ್ತುವನ್ನು ಅವರೀಗ ಗೊತ್ತಾಲಾರ್ದಂಗೆ ತಗೊಳ್ಳೋದು ಕಳುವು ಅಂತೀವಿ. ಬಸವಣ್ಣವರಂತಾರ, ಇನ್ನೊಬ್ಬರ ವಸ್ತುವನ್ನು ನೀವು ಮುಟ್ಟಬೇಡಿ, ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ. ಬರೀ ಧನ ಅಷ್ಟೇ ಅಲ್ಲ, ಯಾವುದೇ ವಸ್ತು ಇರಬಹುದು, ಪರರ ಸ್ವತ್ತನ್ನು ಮುಟ್ಟಬಾರ್ದು. ಶ್ರೀಮನ್ ನಿಜಗುಣ ಶಿವಗಳು ಅದನ್ನು ಶರೀರದಿಂದ ಮಾಡುವ ಪಾಪ ಅಂತ ಹೇಳಿ ಪರವಿತ್ತಾಪಹರಣ ಅಂತ ಶಬ್ದ ಬಳಸಿದ್ದಾರೆ ಅವರು. ಎಂತೊಲಿವನೋ ತನಗಿನ್ನೆಂತೊಲಿವನೋ ಕಂತು ಕಾಲ ಪುರವೈರಿ ಗುರುಶಂಭುಲಿಂಗ ತನಗಿನ್ನೆಂತೊಲಿವನೋ. ಹೆಂಗೊಲಿತಾನೋ ದೇವರು ನಿನಗೆ? ತ್ರಿಕರಣಗಳಿಂದ ಬರೀ ಪಾಪನೇ ಮಾಡ್ತಿದ್ದಿ. ತ್ರಿಕರಣಗಳಂದರೆ ಮೈ, ಮಾತು, ಮನಸ್ಸುಗಳಿಗೆ ತ್ರಿಕರಣಗಳು ಅಂತ ಕರೀತಾರೆ. ತನುವಿನಿಂದ ಮನುಷ್ಯ 4 ನಮೂನಿ ಪಾಪ ಮಾಡ್ತಾನೆ ಅಂತ ಹೇಳಿದರು. ಆ ತನುವಿನಿಂದ ಮಾಡತಕ್ಕಂಥ ಪಾಪದಲ್ಲಿ ಮೊದಲನೇ ಪಾಪ ಏನು ಹೇಳಿದ್ದಾರೆ ಗೊತ್ತಾ? ಏನು ಹೇಳಿದ್ದಾರೆ? ಪರವಿತ್ತಾಪಹರಣ. ಇದು ಶರೀರದಿಂದ ಮಾಡ್ತಕ್ಕಂಥ ಪಾಪ ಅಂದರು. ಪರರ ಸ್ವತ್ತನ್ನು ಅಪಹರಿಸಬಾರದು, ಇದು ಶರೀರದಿಂದ ಮಾಡ್ತಕ್ಕಂಥ ಪಾಪ ಅಂತಾರೋ. ಎಷ್ಟು ನಮನಿ 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 ಕಳ್ಳತನ ಮಾಡ್ಲಕತ್ತಾರೆ ಈಗ ಅಂತಂದರೆ, ಪಾಪ ಇವೆಲ್ಲ ಏನು ಕಳ್ಳತನ ಮಾಡ್ತಾವೆ ಬಿಡ್ರಿ.
ಯಾರ್ದಾರ ಕಿಶ ಕತ್ತರಿಸದೆ, ಕೊಳ್ಳಾಗಿನ ಚೇನ್ ಕತ್ತರಿಸದೆ, ಏನು ಲಗೇಜ್ ತೊಗೊಂಡು ಓಡಿ ಹೋದೆ, ಇವೇನು ದೊಡ್ಡ ಪಾಪ ಅಲ್ಲ. ಭಾರಿ ಭಾರಿ ನಮನಿ ಕಳ್ರದಾರ. ಆ ಎಲ್ಲ ಕಳ್ಳರನ್ನ ಪರಿಚಯ ಮಾಡಿಕೊಡ್ತೇನೆ ನೋಡಿ ನಿಮಗೆ ಇವತ್ತು ನಾನು. ಅವ್ರನ್ನ ಕಳ್ಳರನ್ನ ಮಾಡಿದವ್ರ ನಿಯಮ, ನೀವೇನು ಶುದ್ಧ ಅಲ್ಲ, ನಿಯಮ ಮಾಡಿರ ಅವ್ರನ್ನ ಕಳ್ಳ. ರಾಜಕೀಯ ನೇತಾರನೆಂಬ ಕೆಲವರು ಕಳ್ಳರದಾರಲ್ಲ, ಅವ್ರೆಂಥ ಕಳ್ಳರು ಗೊತ್ತೇನು? What is the difference between an ordinary thief and the political thief? ಏನ್ರಿ ಇಬ್ಬರದಾರದ್ ನೋಡ್ರಿ ಥೀಪ್. ದೇರ್ ಆರ್ 2 thieves. ಇಬ್ಬರು 2 ನಮೂನಿ ಕಳ್ಳರದಾರ. 2 ನಮೂನಿ ಯಾರ್ಯಾರೀ? ಒಬ್ಬ ಆರ್ಡಿನರಿ ಥೀಪ್, ಇನ್ನೊಬ್ಬವ ಪೊಲಿಟಿಕಲ್ ಥೀಪ್. ಹಂಗಂದ್ರೆ ತಿಳಿತಾ ಇಲ್ಲ ನಿಮಗೆ? ಒಬ್ಬವ ಸಾಮಾನ್ಯ ಕಳ್ಳ, ಇನ್ನೊಬ್ಬವ ರಾಜಕೀಯ ಕಳ್ಳ ಅಂತ, ಪೊಲಿಟಿಕಲ್ ಥೀಪ್. ಇವರಿಬ್ಬರಿಗೆ ಏನು ಫರ್ಕಿದೆ? ಭಾಳ ಚಂದ ಹೇಳಿದಾನವ. ದ ಆರ್ಡಿನರಿ ಥೀಪ್ ಸ್ಟೀಲ್ಸ್ ಯುವರ್ ಮನಿ, ಬ್ಯಾಗ್, ವಾಚ್, ಗೋಲ್ಡ್ ಚೈನ್. ಇಷ್ಟೇ ಅಲ್ಲಿ ಕಳ್ಳ ಮಾಡೋದು. ಅರೆ ಆರ್ಡಿನರಿ ಕಳ್ಳ ಏನದಲ್ಲ, ಸಾಮಾನ್ಯ ಕಳ್ಳ ಏನು ಕಳ್ಳತನ ಮಾಡ್ತಾನ? ದ ಆರ್ಡಿನರಿ ಥೀಪ್ ಸ್ಟೀಲ್ಸ್ ಯುವರ್ ಮನಿ, ಬ್ಯಾಗ್, ವಾಚ್, ಗೋಲ್ಡ್ ಚೈನ್ ಎಟ್ಸೆಟ್ರಾ. ಇಷ್ಟೇ ಅಲ್ಲಿ ಇವನು ಕಳ್ಳತನ ಮಾಡೋದು. ಈ ಸಾಮಾನ್ಯ ಕಳ್ಳ ಭಾಳ ಆದ್ರೆ ನಿಮ್ಮ ದುಡ್ಡು ಕಳ್ವು ಮಾಡ್ತಾನೆ, ಬ್ಯಾಗ್ ಕಳ್ವು ಮಾಡ್ತಾನೆ, ವಾಚ್ ಕಳ್ವು ಮಾಡ್ತಾನೆ, ಗೋಲ್ಡ್ ಚೈನ್ ಬಂಗಾರದ ಚೈನ್ ಕಳ್ವು ಮಾಡ್ತಾನೆ. ಬಟ್ ಆದರೆ ದ ಪೊಲಿಟಿಕಲ್ ಥೀಪ್ ಸ್ಟೀಲ್ಸ್ ಯುವರ್ ಫ್ಯೂಚರ್, ಕ್ಯಾರಿಯರ್, ಎಜುಕೇಷನ್, ಹೆಲ್ತ್, ಬಿಸ್ನೆಸ್. ಇದನ್ನು ಕಳ್ಳ ಮಾಡ್ತಾನೆ. ಏನೇನು ಕಳ್ಳತನ ಮಾಡ್ತಾನಂತ? ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಕಳ್ಳತನ ಮಾಡ್ತಾನೆ, ನಿಮ್ಮ ಬದುಕನ್ನೇ ಕಳ್ಳತನ ಮಾಡ್ತಾನೆ, ಎಜುಕೇಷನ್ ಹಾಳು ಮಾಡ್ತಾನೆ, ನಿಮ್ಮ ಆರೋಗ್ಯ ಏನು ಮಾಡ್ತಾರೆ? ಎಷ್ಟು ಅನಾಹುತ ಮಾಡಿದರು ನಿಮಗೆ ಕಲ್ಪನಾಕ್ಕಿಲ್ಲ. ನಾವು ಮಠದಾಗ ಕುಂತಿರ್ತೀವಿ ಅಂದರೂ ಎಲ್ಲ ತಿಳ್ಕೊಂಡಿರ್ತೀವಿ ನಾವು. ಈ ಕೋವಿಡ್-19 ಈ ಪೆಂಡಾಮಿಕ್ ದುರಂತದ ಈ ಪರಿಸ್ಥಿತಿಯೊಳಗ ಎಷ್ಟು ಅನಾಹುತ ಮಾಡಿದರು, ಎಂಥ ಅನಾಹುತ ಮಾಡಿದರು. ನಿಮ್ಮ ಹೆಲ್ತ್, ಬಿಸ್ನೆಸ್ ಎಲ್ಲ ಹಾಳು ಮಾಡ್ತಾನೆ, ಎಲ್ಲ ನುಂಗಿ ಹಾಕ್ತಾನೆ. ಹಾಕಂಗಿಲ್ಲ? ನಾವು ಉದಾಹರಣೆ ಹೇಳ್ತಿರ್ತೀನಿ, ಅದು ಕಾಮಿಡಿ ಅನ್ನಿಸ್ಬೋದು, ಅದು ನಿಮಗೆ ಹುಡುಗಾಟಿಕೆ ಅನ್ನಿಸ್ಬೋದು. ಆದರೆ ನಾನು ಹುಡುಗಾಟಿಕೆ ಮಾಡುವಂಥದ್ರೊಳಗೆ ಒಂದು ಅರ್ಥ ಇರ್ತದೆ. ನಾನು ಸುಮ್ಮನೆ ಹುಡುಗಾಟಿಕೆ ಮಾಡೋಂಗಿಲ್ಲ, ಕಾಮಿಡಿಗಂತೆ ಕಾಮಿಡಿ ಹೇಳೋದಿಲ್ಲ. ಅದರೊಳಗೊಂದು ಸಂದೇಶ ಇರ್ತದೆ, ಅದರೊಳಗೊಂದು ಅರ್ಥ ಇರ್ತದೆ. ಈ ವಿಧಾನಸೌಧ ಅದು ಬೆಂಗಳೂರದಾರ ಇರಲಿ, ಕರ್ನಾಟಕದಾರ ಇರಲಿ, ತಮಿಳ್ನಾಡಿಂದಾರ ಇರಲಿ, ವಿಧಾನಸೌಧ ಅಂದ್ಬಿಡಮ್. ಎಲ್ಲ ಸ್ಟೇಟ್ಗಳಲ್ಲಿ ವಿಧಾನಸೌಧ ಇದ್ದೇ ಇರ್ತಾವಲ್ಲ. ವಿಧಾನಸೌಧ ಅಂದ್ಕೊಂಡೆ ಮತ್ತೆ ಇವ್ರು ಕಿರಿಕಿರಿ ಮಾಡಿದ್ರೆ ಏನು ಮಾಡೋದು? ಅದಕ್ಕೆ ನಾವು ವಿಧಾನಸೌಧ ಅಂತ ಅಟ್ಟೆ ಅಂತೀನಿ. ವಿಧಾನಸೌಧ ಸೆಷನ್ ನಡೆದಿತ್ತು. ಸೆಷನ್ ಅಂದ್ರೆ ಗೊತ್ತಾಗ್ತದಲ್ಲ, ಎಲ್ಲ ಪೊಲಿಟಿಷಿಯನ್ಸ್ ಕುಳಿತು ಚರ್ಚೆ ಮಾಡ್ತಿರ್ತಾರಲ್ಲ, ಸೆಷನ್ ನಡೆದಿತ್ತು. ವಿಧಾನಸೌಧ ಸೆಷನ್ ನಡೆದಾಗ ವಿಧಾನಸೌಧದ ಮುಂದೆ ಒಬ್ಬ ಕಾಡು ಸಿದ್ಧ ಬಂದಿದ್ದಂತೆ. ಕಾಡು ಸಿದ್ಧ ಬಂದು, ಏ, ವಿಧಾನಸೌಧ ಸೆಷನ್ ನಡೀತಾ ಇದೆ, 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 ವಿಧಾನಸೌಧ ಸೆಷನ್ ನಡೀತಾ ಇದೆ,
ಕಾಡ್ಸಿದ್ದ ಅಂದ್ರೆ ಗೊತ್ತು ನಿಮಗೆ? ಮೊದಲು ಕಾಡ್ಸಿದ್ರಂತ ಇರ್ತಿದ್ರಲ್ಲ, ಅವರು ಎಷ್ಟು ನಮೂನಿ ವಿಭೂತಿ ಹಚ್ಕೊತಿದ್ರು, ಏನು ಕತೆ. ಕಲಸಿ ಹಚ್ಕೊಂಬರೋರು ಹಿಂಗೆ. ಆ ನಿರಂಜನಗಳು ಕಾಡಿಸಿದ್ರು, ಶಿಸ್ತು ಕಲಸಿ ವಿಭೂತಿ ಹಚ್ಕೊಂಡ್ಬಿಟ್ರೆ ಅಂದ್ರೆ ನಮ್ಮ ವಿಭೂತಿ ಕಳ ಏನಾಗ್ತದೆ ಅವ್ರ ಮುಂದೆ, ಅಷ್ಟು ಚಂದ ವಿಭೂತಿ ಹಚ್ಕೊತಿರ್ತಾರೆ. ಒಬ್ಬ ಕಾಡಿಸಿದ್ದಯ್ಯ ವಿಧಾನಸೌಧದ ಮುಂದೆ ತನ್ನ ಆಟ ತೋರ್ಸ್ಲಕತ್ತಿದ್ದ. ಅವ್ರು ಭಾಳ ಚಂದ ಆಟ ಮಾಡ್ತಿದ್ರು, ನೋಡಿರಿ ಅಲ್ಲಿ ನೀವು ಏನೇನು ಆಟ ಮಾಡ್ತಿದ್ರು ನೋಡಿರಿ. ನಾನು ನೋಡೀನಿ. ಕೊಪ್ಪಳಕ್ಕೆ ಹೋದಾಗ, ಆ ಕೊಪ್ಪಳ ಜಿಲ್ಲೆದಾಗ ಭಾಳ ಮಂದಿ ಅದಾರ. ನಿರಂಜನಗಳು ಕಾಡಿಸಿದ್ದರು ಭಾಳ ಅಲ್ಲಿ ನೋಡಿ. ಅವೆಲ್ಲ ಕಲೆಗಳು, ಆ ವಿದ್ಯೆ ಮರೆಯಾಗ್ತಾ ಹೊಂಟದ ಇವಾಗ. ಅವ್ನು ಕಾಡಿಸಿದ್ದ ಏನು ಮಾಡ್ಲಕತ್ತಿದ್ದಂತ ಬೆಣಚಿಗಲ್ಲಿ ನುಂಗ್ಲಕತ್ತಿದ್ದ. ಓ, ಸಾಫ್ಟ್ ಸ್ಟೋನ್ ಇರ್ತಾವಲ್ಲ, ಸಾಫ್ಟ್ ಸ್ಟೋನ್ಸ್ಗಳು ಇಂತಿಂಥ ಕಲ್ಲು ನುಂಗುತ್ತಿದ್ದ. ಜನ ಗಾಬರಿಯಾಗಿ ನೋಡ್ತಿತ್ತು. ಕಲ್ಲು ನುಂಗುವುದೇನ್ರಿ, ಸೂಜಿ ನುಂಗುತ್ತಿದ್ದ. ಹಿಂಗೆ ಡಬಣ ಬಾಯಾಗಿ ಇಟ್ಕೊಳವ ನುಂಗಿ ಬಿಡವ. ಮಂದಿ ಗಾಬರಿಯಾಗಿ ನೋಡ್ತಿದ್ರು. ಈ ನಮ್ಮ ಇರ್ಶೆಟ್ಟಿ ಅಂತವ್ರು ಬಂದರು, ಶಾಣೆ ಮನುಷ್ಯ ಇಲ್ಲಿ ಬಂದು. ಮಂದಿ ಗಾಬರಿಯಾಗೋದು ನೋಡಿ ಅವಂಗಂದ್ರಂತ ಕಾಡ್ಸಿದ್ದ. ಈಗ ಸಿದ್ದಯ್ಯ ನೀ ಏನು ನುಂಗ್ತಿ ಬಿಡೋ ಅಂದ್ರಂತು. ನೀ ಬೆಣಚಿಗಲ್ ನುಂಗಿದಿ, ಸೂಜಿ ನುಂಗಿದಿ, ಡಬ್ಬಣ ನುಂಗಿದಿ, ಇದಕ್ಕಿನ್ನ ಹೆಚ್ಚಿನ ಮತ್ತಿನ್ನೇನು ನುಂಗ್ತಿ ನೀನು? ಭಾಳ ಆದ್ರೆ ಒಂದಿಟ್ಟು ಬಾಳೆಕಾಯಿ ನುಂಗಿ, ಸೇಬು ಹಣ್ಣು ನುಂಗಿ, ಭಾಳ ಆದ್ರೆ ಕುಂಬಳಕಾಯಿ ನುಂಗಿ. ಒಂದಿಷ್ಟು ಮಂದಿ ನಮ್ಮ ಕಡೆ ಇಂಥವ್ರು ಅದ್ರಾಗ ಇಲ್ಲೇ ಈ ವಿಧಾನಸೌಧದ ಒಳಗೆ ಅದಾರೀಗ. ಇವ್ರು ಏನೇನು ನುಂಗ್ಯಾರ ಗೊತ್ತದ ನಿನಗೆ? ನಮ್ಮೂರು ಕೆರಿನೇ ನುಂಗ್ಯಾರ, ರೋಡಿಗೆ ರೋಡ ನುಂಗ್ಯಾರ, ದೊಡ್ಡ ಹಾಸ್ಟೆಲ ನುಂಗಿ ಹಾಕ್ಯಾರ. ನುಂಗ್ಯಾರಿಲ್ರಿ, ಬರೇ ಕಾಗದದ ಮ್ಯಾಲ ಮಾತ್ರ ಸ್ಯಾಂಕ್ಷನ್ ಆಗಿರ್ತಾವೆ, ಸೀದಾ ಅವ್ರ ಮನೆಗೆ ಹೋಗಿರ್ತಾವೆ. ಇಲ್ಲ, ನನಗೆ ನಿನ್ನೆ ಈ ಆಳಂದ ತಾಲೂಕಿನ 4-6 ಹಳ್ಳಿಗಳ ಭಾಳ ಚಿಕ್ಕದಾಗಿರ್ತಕ್ಕಂಥ ಹಳ್ಳಿಗಳ ಮೇಲೆ ಹಾಯ್ದು ಹೋಗುವಂಥ ಪ್ರಸಂಗ ಬಂತು. ನಿನ್ನೆ ಪರಮಾನಂದ ಸ್ವಾಮೀಜಿಯವರ ಜನ್ಮದಿನೋತ್ಸವದ ಕಾರ್ಯಕ್ರಮ ಇತ್ತು. ನಾನು ನಿಮ್ಮ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಅಲ್ಲಿಗೆ ಹೋಗಿದೆ. ಹಳ್ಳಿಗಳ ರಸ್ತೆ ಸುಧಾರಣೆ ಆಗಿವೆ ಅಂಥೇಳಿ ಸ್ವಲ್ಪ ಸುಧಾರಣೆ ಮಾಡ್ಯಾರ. ಆ ನಡುವಿನ ಹಾದಿ ಹುಡ್ಕಾಡ್ಕೊಂಡು ಹೋಗುತ್ತೆ ನಾನು, ಹೊಸ ಹಾದಿ ಮಾಡಿದ್ದಾರೆ ಅಂದ್ಕೊಳ್ಳೆ. ದಾರಿಯಲ್ಲಿ ಸಿಗುವಂಥ 4-6 ಹಳ್ಳಿಗಳನ್ನು ನೋಡಿದೆ. ಚಿಕ್ಕ ಹಳ್ಳಿಗಳು, ಅಲ್ಲಿ 4-6 ಮನೆಗಳು RCC ಮನೆಗಳು ಬಿಟ್ಟರೆ ಪಾಪ ಎಲ್ಲರೂ ತಗಡಿನ ಮನೆ. ನಮಗೆ ಇಂಥ ನೋಡಿ, ಇಷ್ಟು ವಿಶಾಲವಾಗಿದೆ, ಇಷ್ಟು ಎತ್ತರ ಇದೆ, ಇಷ್ಟೆಲ್ಲ ವಿಂಡೋಸ್ ಇವೆ, ಡೋರ್ಸ್ ಇವೆ, ಇಲ್ಲಿನೂ ಶೆಕೆ ಆಗ್ಲಿಕ್ಕೆ ಹತ್ತದ. ನನಗೊಂದು ಕ್ಷಣ ಹೃದಯ ಹಿಂಡದಂಗೆ ಆಯಿತು. ಅವ್ರ ಪತ್ರಾಸ್ ಮನೆಗಳು ನೋಡಿ, ಅಲ್ಲಿ ಅವಕ್ಕೆ ವಿಂಡೋ ಸುತ್ತ ಪತ್ರಸ ಕಟ್ಟಿದ್ದಾರೆ, ಮ್ಯಾಲೆ ಪತ್ರಸ ಹಾಕಿದ್ದಾರೆ. ಉರಿ ಬಿಸಿಲು, ನಾನು ನಿನ್ನೆ ಹೋದ ಸಮಯ ಉರಿ ಬಿಸಿಲು. ಹೆಂಗಿರ್ತಾರಪ್ಪ ಇಂಥ ಮನೆಗಳೊಳಗ? ಒಂದು ಕ್ಷಣ ಭಾಳ ಹೃದಯ ಹಿಂಡ್ದಂಗೆ ಅನ್ನಿಸ್ತು ನನಗೆ. ಮಧ್ಯಾಹ್ನ ಉರಿ ಬಿಸಿಲನ್ನು ಹೆಂಗೆ ಕಳಿತಿರ್ಬೇಕು ಈ ಮನೆಯೊಳಗೆ? ನನಗೆ ಯೋಚನೆ ಬಂದದ್ದು ಏನು ಅಂತಂದರೆ, ಪ್ರತಿ ವರ್ಷ ನಾವು 1 ಲಕ್ಷ ಮನೆ ಕಟ್ಟಿದೆವು, 5 ಲಕ್ಷ ಮನೆ ಕಟ್ಟಿದೆವು ಅಂತಾರೆ.
ಎಕಡೆ ಹೋದವು ಮನೆಗಳವು? ವರ್ಷ ಅಷ್ಟು ಕಟ್ತಾ ಇದ್ದಾರೆ. ಮನೆ ಇದ್ದವರಿಗೆ ಮನೆ ಆಲಕತ್ಯಾವ, ಮನೆ ಇಲ್ಲದವರಿಗೆ ಯಾರು ಮಾತಾಡ್ಸೋರೇ ಇಲ್ಲ. ಏನು ಇವ್ರ ಮನೆ ನುಂಗಿ ಹಾಕ್ಯಾರ ಅಂತ ನನಗೆ ಅವಾಗ ಏನು ಯೋಚನೆ ಬಂತು, ಇವ್ರ ಮನೆನೇ ನುಂಗಿ ಹಾಕ್ಯಾರಪ್ಪ. ಒಂದೊಂದು ಮನೆ ಅಲ್ಲ, ಒಬ್ಬೊಬ್ಬರು 5,000 ಮನೆ ನುಂಗುವುದಂದ್ರೆ ಹ್ಯಾಂಗೆ ರೀ? ಆ ಗಂಟ್ಲಾರ ಎಟ್ಟಾಗಲಿರಬೇಕು, ಹೊಟ್ಟೆರ ಎಟ್ಟಾಗಲಿರ್ಬೇಕದು. ಇವು ದೊಡ್ಡ ಹೊಟ್ಟೆ ಎಲ್ಲ ನುಂಗಿ ತಕ್ಕಿಸ್ಕೊಳ್ತಾವೆ ನೋಡ್ರಿ, ಎಂಥ ಹೊಟ್ಟೆ ಇರ್ಬೇಕು ಅವು, ಸಾಮಾನ್ಯ ಹೊಟ್ಟೆಗಳಲ್ಲ ಅಂತ ಅನ್ನಿಸ್ತದೆ. ಆದ್ದರಿಂದ ಅವ ಅಂದ, ಏನು ಪರಕಪ್ಪ ಅಂತ ಕೇಳಿದ್ರೆ ನಿಮ್ಮ ಬದುಕ ನುಂಗಿ ಹಾಕ್ತಾರೆ. ನಾ ಮತ್ತೊಂದು ಎಚ್ಚರಿಕೆಯ ಮಾತು ಹೇಳ್ತೀನಿ, ತಪ್ಪು ಅವ್ರದ್ದಲ್ಲ, ನಿಮ್ಮದೈತಿ. ಆ ಕಳ್ಳರನ್ನ ಆಯ್ಕೆ ಮಾಡಿದವ್ರು ಯಾರು? ಕಳ್ತನ ಮೊದಲು ನೀವು ಮಾಡ್ತೀರಿ, ಆಮೇಲೆ ನೀವು ಮಾಡ್ಕೋಪ್ಪ, ಬೇಕಾದಂಗೆ 5 ವರ್ಷ ಬೇಕಾದಟ್ಟು ಕಳ್ತನ ಮಾಡ್ಕೋ. ನೀವೇನು ಓಟ್ ಹಾಕುವತ್ನ ನೋಡಿ ತೊಗೊತಿರಲ್ಲ, ಅದು ಮೊದಲು ನೀವು ಕಳ್ತನ ಮಾಡಿದ್ದೈತಿ. ನೀವು ಸ್ವಲ್ಪ ಕಳ್ತನ ಮಾಡಿ 5 ವರ್ಷ, ಒಂದು ದಿವಸ ನೀವು ಕಳ್ತನ ಮಾಡಿ 5 ವರ್ಷ ಅವನಿಗೆ ಕಳ್ತನ ಮಾಡ್ಲಿಕ್ಕೆ ಹಚ್ತೀರಿ. ಈ ಭ್ರಷ್ಟ ವ್ಯವಸ್ಥೆ ಯಾವಾಗ ಸುಧಾರಣೆ ಆಗ್ತದೆ ಅಂತ ನಮಗೆ ನೋವು ಅನ್ನಿಸ್ತಿದೆ ಒಂದೊಂದು ಸಲ. ದ ಹಿಲರಿಯಸ್ ಪಾಲಿಟೀಸ್, ದ ಆರ್ಡಿನರಿ ಥೀಪ್ ವಿಲ್ ಚೂಸ್ ಹೂ ಟು ರಾಬ್, ಬಟ್ ಯು ಚೂಸ್ ದ ಪೊಲಿಟಿಕಲ್ ಥೀಪ್ ಟು ರಾಬ್ ಯು. ನೋಡಿ, ಈ ಮಾತು ಭಾಳ ಚಂದಿದೆ, ಲಕ್ಷ್ಯ ಕೊಡಿ. ಏನಂತಾರ, ಸಾಮಾನ್ಯ ಕಳ್ಳ ಯಾರ ಮನೆ ಕಳ್ಳು ಮಾಡಬೇಕು ಅಂತ ಅವ ಚೂಸ್ ಮಾಡ್ತಾನಂತ. ಕಳುವು ಮಾಡೋವೇನದಲ್ಲ ಕಳ್ಳ, ಯಾರ ಮನೆ ಕಳುವು ಮಾಡ್ಬೇಕಂತ ಅವ ಆಯ್ಕೆ ಮಾಡ್ತಾನಂತ. ನೀವು ನಿಮ್ಮನ್ನು ಯಾರು ನಿಮ್ಮದೆಲ್ಲ ಎತ್ತಿ ಹಾಕೋ ಕಳ್ಳನ್ನು ಯಾವನು ಚಾಯ್ಸ್ ಮಾಡ್ಬೇಕನ್ನೋದನ್ನು ನೀವು ಮಾಡ್ತೀರಂತ. ಭಾಳ ಚಂದ ಐತದ ಮಾತು, ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಕೇಳಿ. ಏನಂತಾರ, ದ ಆರ್ಡಿನರಿ ಥೀಪ್ ವಿಲ್ ಚೂಸ್ ಹೂ ಟು ರಾಬ್, ಬಟ್ ಯು ಚೂಸ್ ದ ಪೊಲಿಟಿಕಲ್ ಥೀಪ್ ಟು ರಾಬ್ ಯು. ಏನಂದವ, ಅವ ಯಾರನ್ನ ಕಳ್ತನ ಮಾಡಬೇಕು ಅಂತ ಇವ ಸಾವ್ಕಾರ ಅದಾನ, ಇವನ ಹತ್ರ ದುಡ್ಡು ಐತಿ, ಇವನ ಹತ್ರ ಬಂಗಾರ ಐತಿ, ಚೈನ್ ಐತಿ, ಅವ ಆಯ್ಕೆ ಮಾಡ್ತಾನಂತ ಕಳ್ಳ. ಆದ್ರೆ ಇಲ್ಲಿ ಪೊಲಿಟಿಕಲ್ ವ್ಯವಸ್ಥೆಯೊಳಗೆ ನೀವು ಅವನ ಆಯ್ಕೆ ಮಾಡ್ತೀರಿ, ಕಳ್ಳನ್ನೇ ಆಯ್ಕೆ ಮಾಡ್ತೀರಿ ಅಂದವ. ದ ಮೋಸ್ಟ್ ಐರಾನಿಕ್ ಅನ್ನು ಒನ್, ಪೊಲೀಸ್ ವಿಲ್ chase the ordinary thief, but the police will look after and protect the political thief. ಇದು ಭಾಳ ಮಜಾ ಮಾತೈತೆ, ಲಕ್ಷ ಕೊಡಬೇಕು. ಬಹಳ ಎಂಥ ಹಾಸ್ಯಾಸ್ಪದದ ಮಾತಿದು. ಐರಾನಿಕ್ ಅಂದರೆ ಏನಂತೀರಿ, ಇದು ವಿಚಿತ್ರ ಸಂಗತಿ. ಏನು ಅಂತಂದರೆ, ಸಾಮಾನ್ಯ ಕಳ್ಳನ ಬೆನ್ನ ಹತ್ತಿ ಅವನು ಹಿಡಿಬೇಕಂತ ಓಡಿ ಹೋಗ್ತಾನಂತ ಪೊಲೀಸ್. ಸಾಮಾನ್ಯ ಕಳ್ಳನ ಬೆನ್ನ ಹತ್ತಾನಂತ ಪೊಲೀಸ್. ಆದರೆ ಇಲ್ಲಿ ಇಂಥ ದೊಡ್ಡ ಕಳ್ಳ ಅದನಲ್ಲ, ಅದೇ ಪೊಲೀಸ್ ಇವನು ರಕ್ಷಣೆ ಮಾಡ್ತಾ ಇರ್ತಾನಂತ. ಹೌದಲ್ಲ? ಹಿಂಗಾಗ್ಯದಲ್ರಿ? ಎಷ್ಟು ಮಜಾ ಐತಿದು ಮಾತು ಅಂದ್ರೆ ಅವರು. ಬಹಳ ಆಶ್ಚರ್ಯದ ಸಂಗತಿ ಇದು. ಎಷ್ಟು ನಮನೆ ನುಂಗಿ ಹಾಕ್ತಾ ಇದ್ದಾರೆ. ತಮಾಷೆಗೆ ಹೇಳ್ತಿರ್ತೀನಿ ನಾನು, ಚೀಫ್ ಮಿನಿಸ್ಟರ್ ಮನೆಯೊಳಗೆ ಔತಣಕೂಟ ಇತ್ತು. ಅವರು ಆಗಾಗ ಔತಣಕೂಟವನ್ನು ಏರ್ಪಡಿಸ್ತಿರ್ತಾರೆ. ಹೆಂಗೆ ನುಂಗಿ ಹಾಕಬೇಕಂತ ವಿಚಾರ ಮಾಡ್ಲಿಕ್ಕೆ ಮತ್ತಿನ್ನದಕ್ಕೆ ಅವರ ಔತಣಕೂಟ ಏರ್ಪಡಿಸೋದು. ಔತಣಕೂಟ ಅಂದ್ರೆ ಅರ್ಥ ಆಗ್ತದಲ್ಲ, ಭಾರಿ ಊಟ ಮಾಡಿಸಿದ್ದ ಎಲ್ಲ MLAಗಳು, ಮಿನಿಸ್ಟರ್ಸ್ಗಳು ಎಲ್ಲರೂ ಸೇರಿದರು. ಚೀಫ್ ಮಿನಿಸ್ಟರ್ ಕರೀತಾರೆ ಅಂದ್ರೆ ಹೋಗೋದಿಲ್ವೇ? ನೀವು ಬಡವರು ಮನೆಗೆ ಕರೆದ್ರೆ ಹೋಗಂಗಿಲ್ಲ, ನೆನಪಿಟ್ಕೊಳ್ರಿ.
ಊಟಕ್ಕೆ ಬಡವ್ರ ಮನೆಗೆ ಹೋಗ್ಬೇಕು. ಶ್ರೀಮಂತರ ಮನೆಗೆ ಬರೀ ದಿಮಾಕ್ ನೋಡ್ಲಕ್ಕೆ ಹೋಗ್ಬೇಕಟ್ಟೆ. ನಾವು ಭಾಳ ಮನ್ಯಾಗ ಉಣ್ತೀವಿ. ನಮಗೆ ಆನಂದ ಅನಿಸೋದು ಅಂತಂದರೆ ಪ್ರೀತಿ ತುಂಬಿ ಯಾರು ಹೃದಯ ತುಂಬಿ ನೀಡ್ತಾರಲ್ಲ ಬಡವ್ರ ಮನೆಗೆ ಭಾಳ ರುಚಿ ಅನ್ಸೋದು ನಮಗೆ. ಇವ್ರು ಬರೀ ಒಣ ದಿಮಾಕನ ನೋಡ್ಬೇಕು, ಇವ್ರದ್ದು ಸೊಕ್ಕ ನೋಡ್ಬೇಕು, ರೊಕ್ಕದ ಸೊಕ್ಕನ ನೋಡ್ಬೇಕು. ಮಾಡಿರ್ತಾರೆ ಅಡಿಗೆ ನಾನಾ ನಮನೆ, ಪ್ರೀತಿ ಇರಂಗಿಲ್ಲ. ಮನುಷ್ಯನಿಗೆ ಆನಂದ ಕೊಡುವುದು ಪದಾರ್ಥ ಅಲ್ಲ, ಪ್ರೀತಿ. ನೆನ್ಪಿಟ್ಕೋಬೇಕು. ಎಲ್ಲ ಭಾರಿ ಚಂದ ಮಾಡ್ಯಾರ, ತಿನ್ನು ಸ್ವಾಮಿ ಅಂತ ಮುಂದಿಟ್ರ ಏನು ತಿಲಕ್ಕೆ ಬಂದಿರ್ತೀವಿ ನಾವು. ತಿನ್ನೋದು ದನ, ಮನುಷ್ಯ ಅಲ್ಲ. ಗೊತ್ತಾಗ್ತಾ ಇದೆಯಾ? ಚೀಫ್ ಮಿನಿಸ್ಟ್ರ್ ಕರಿತಾನಂದ್ರೆ ಏನ್ರಿ, MLA ತಪ್ಪಿಸಿದ್ದಿಲ್ಲ, ಮಿನಿಸ್ಟ್ರ್ ತಪ್ಪಿಸಿದ್ದಿಲ್ಲ, ಕಾರ್ಪೊರೇಟ್ಸ್ಗಳೆಲ್ಲ ಯಾರು ತಪ್ಪಿದ್ದಿಲ್ಲ, ಎಲ್ಲರೂ ಬಂದಿದ್ದರು. ಜಿಲ್ಲಾ ಮೆಂಬರ್ಸ್, ಜಿಲ್ಲಾಧ್ಯಕ್ಷರು ಎಲ್ಲರೂ ಬಂದಿದ್ದರು. ಅವ ಎಂಥ ವ್ಯವಸ್ಥೆ ಮಾಡಿದ್ದ ಅಂದ್ರೆ ಎಲ್ಲರಿಗೆ ಬೆಳ್ಳಿ ತಾಟ್ನ್ಯಾಗ, ಎಲ್ಲರಿಗೆ ಬೆಳ್ಳಿ ತಾಟ್ನಾಗ ನೀಡಿದರು. ಮತ್ತು ಎಲ್ಲ ಎತ್ತಿ ಹಾಕ್ಯಾರ. ಮತ್ತು ಬೆಳ್ಳಿ ತಾಟ ನಿಮ್ಮ ಮನೆಗೆ ಬೆಳ್ಳಿ ತಾಟ ಬರಬೇಕು. ರೋಡ್ ನುಂಗದಾಗ, ಕೆರೆ ನುಂಗದಾಗ, ಇಡೀ ಡ್ಯಾಮ ಒಂದು ಅರ್ಧ ಸ್ಟೇಟ್ಸ್ಗೆ ನೀರು ಒದಗಿಸ್ತಕ್ಕಂಥ ಡ್ಯಾಮ ನುಂಗದಾಗ ಮತ್ತು ಬೆಳ್ಳಿ ತಾಟ್ ಮಾಡಿಸೋದೇನು ದೊಡ್ಡ ಮಾತೈತಿ. ಭಾರಿ ಬೆಳ್ಳಿ ತಾಟ್, ಬೆಳ್ಳಿ ತಾಟ, ಬಂಗಾರದ ಬಟ್ಲ, ಬಂಗಾರದ ಸ್ಪೂನ್, ಒಂದೊಂದು ಸ್ಪೂನ್ 10 ತೊಲೆ ಇದ್ದು. ನೀವು ಯಾವಾಗ ತೂಗಿ ನೋಡಿದ್ರಿ ಅಂದ್ರೇನ? ನನ್ನಂದ ಸ್ಪೂನ್ ಅಲಕ್ಕೆ ಒಂದು 10 ತೊಲೆಯರ ಬೇಕಲ್ಲ ಅಂತ ಹಿಂಗೆ ಲೆಕ್ಕಾಚಾರ. ಏನು ಒಂದು 4 ತೊಲೆಗೆ ಆಗ್ತಾವ್ರಿ, ಎಷ್ಟು ನನಗೇನು ಲೆಕ್ಕಿಲ್ಲ. ಏನು ಕೊನೆಗೆ 5 ತೊಲೆ ಅಂದ್ಕೊಡ್ರಿ, ಯಾಕೆ ಕಿರಿಕಿರಿ ಜಗಳನೇ ಬೇಡ. 5 ತೊಲೆ ಸ್ಪೂನ್. 5 ತೊಲೆ ಸ್ಪೂನ್ ಅಂತಂದರೆ ಎಷ್ಟು ರೀ? ಅಡಿಚಲಾಕಲ್ಲ, 2.5 ಲಕ್ಷ ರೂಪಾಯಿ ಒಂದೊಂದು ಸ್ಪೂನ್ಗೆ. ಉಳ್ಳಾಕ ಹತ್ತಿದ್ರು ಎಲ್ಲರೂ. ಒಬ್ಬನಿಗಂದ ಒಂದೇ ಒಂದು ಸ್ಪೂನ್ ಎತ್ತಿ ಹಾಕಿದ್ರೆ 2.5 ಲಕ್ಷ ರೂಪಾಯಿ. ಹ್ಯಾಂಗೆ ಮಾಡಬೇಕು? ಎಲ್ಲರದ್ದು ಕಣ್ಣಿರ್ತ, ಮಂದ್ಯಾಗ ಕುಂತ ಉಣ್ಬೇಕಲ್ಲ, ಡೈನಿಂಗ್ ಟೇಬಲ್ ಸಿಸ್ಟಮ್. ಆದರೂ ಕೆಲವರು ಭಾಳ ಚಾಣಾಕ್ಷರಿರ್ತಾರೆ. ಒಬ್ಬ ಯಾರೇ ಕಾಣಲಾರ್ದಂಗೆ ಕಿಶದಾಗ ಚಮಚ ಹಾಕ್ಕೊಂತಿದ್ದ. ಒಬ್ಬ ನೋಡೇ ಬಿಟ್ಟ, ಅವನಕಿನ್ನ ದೊಡ್ಡ ಕಾಳಿವ. ಇವ ಸಾಮಾನ್ಯ ಕಾಳಿರಲಿಲ್ಲ. ಅವ ಯಾರು ಕಣ್ಣಿಗೆ ಬೀಳಾರ್ದಂಗೆ ಕಿಶದ ಹಾಕ್ಕೊಂಡಿನಿ ಅಂತ ಅವ ಅಂದ್ಕೊಂಡಿದ್ದ. ಯಾರು ನೋಡಿಲ್ ಬಿಡು ಅಂಥೇಳಿ ಹಾಕ್ಕೊಂಡು ಸಹಜೋಗಾಗಿ ಕುಂತ. ಇವ ನೋಡೇ ಬಿಟ್ಟಿದ್ದಮ್ಮ. ಇವ ಅಂದಂತ ಇವ ಮಂದಿಗೆ ಗೊತ್ತಾಲಾರ್ದಂಗೆ ಕಳ್ಳತನ ಮಾಡ್ಯಾನ. ಇವನ ಡಬಲ್ ಕಳ್ಳತನ ಮಾಡಬೇಕು, ಮಂದಿಗೆ ತೋರ್ಸೆ ಕಳ್ಳತನ ಮಾಡ್ಬೇಕನ್ನೋದು. ಇದು ನೋಡಿ ಭಾಳ ಮಜಾ. ಕಳ್ಳತನ ಮಾಡ್ತೀನಿ ಅಂತ ಹೇಳಿ ಕಳ್ಳತನ ಮಾಡೋದು ಇದಂಥ ಚಾಣಾಕ್ಷತನ ರೀ. ಎಷ್ಟರ ತಲೆ ಓಡ್ತಿರ್ತದೆ ನೋಡೋರು, ಎಷ್ಟು ಹುಷಾರಿರ್ತಾರ. ಮನುಷ್ಯ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಎಷ್ಟು ತಲೆ ಓಡಿಸ್ತಾನೆ ನೋಡ್ರಿ. ಅಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವನು ತಲೆ ಓಡಿಸಿದ್ದ ಅಂದ್ರೆ ಉದ್ಧಾರ ಆಗ್ತಿದ್ದ. ಮನುಷ್ಯನ ದೌರ್ಭಾಗ್ಯ ಅಂದರೆ ಏನಂದ್ರೆ ಅವನ ಟ್ಯಾಲೆಂಟು, ಅವನ ಬುದ್ಧಿಶಕ್ತಿ, ಅವನ ಸಾಮರ್ಥ್ಯ, ತನ್ನ ಟ್ಯಾಲೆಂಟನ್ನು ಅವನು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಮನುಷ್ಯ ಬಳಸ್ತಾನೆ. ಲಕ್ಷ್ಯ ಕೊಡ್ರಿ ಮಾತಿನ ಕಡೆ. ಕೆಟ್ಟ ಕೆಲಸ ಮಾಡೋದು ಅಂದ್ರೆ ಗುಡ್ಡದಿಂದ ಕೆಳಗಿಳ್ದಂಗೆ, ಚಲೋ ಕೆಲಸ ಮಾಡೋದಂದ್ರೆ ಗುಡ್ಡ ಹತ್ತದಂಗೆ. ಗುಡ್ಡ ಹತ್ತೋದು ಸ್ವಲ್ಪ ತ್ರಾಸಾಗ್ತದೆ. ಆದರೂ ಗುಡ್ಡ ಹತ್ತಿದ್ರೆ ನಿನಗೆ ಪ್ರಪಂಚವೇ ಸಿಗ್ತದೆ. ಗುಡ್ಡ ಹತ್ತಿರ ಗುಡ್ಡದ ಮ್ಯಾಗಿರೋ ದೇವ್ರು ಸಿಗ್ತಾನೆ. ಕೆಳಗೆ ಬಿದ್ದಿ ಅಂತಂದ್ರೆ
ಕೇದಾರ್ನಾಥಕ್ಕೆ ಹೋಗಿರೇನು? ಕೇದಾರ್ನಾಥಕ್ಕೆ ಹೋದಾಗ 14 ಕಿಲೋಮೀಟ್ರ್ ಗುಡ್ಡ ಹತ್ತಿದೆವು ನಾವು. ಹತ್ತದ ಭಾಳ ಕಷ್ಟ ಅನ್ನಿಸ್ತು. ಅದ್ರ ಹತ್ತಿದ ಮೇಲೆ ದೇವ್ರು ಸಿಗ್ತಾನಲ್ಲಲ್ಲಿ. ಕೆಳಗೆ ಇಳಿಯೋದು ಹರ್ಕತ್ತಿಲ್ಲ. ಒಂದು ತಪ್ಪು ಹೆಜ್ಜೆ ಇಟ್ಟರೆ ಸಾಕು, ಅದೇ ತೊಗೊಂಡು ಹೋಗಿಬಿಡ್ತದೆ ಕೆಳಗೆ. ಕೆಳಗೆ ಹೋಗ್ತಿ ಏನು ಸಿಗ್ತದೆ? ಯಮ ಸಿಗ್ತಾನೆ. ಮ್ಯಾಲೆ ಹೋದ್ರೆ ದೇವ್ರು ಸಿಗ್ತಾನೆ, ಕೆಳಗೆ ಹೋದರೆ ಯಮ ಸಿಗ್ತಾನೆ. ಅದ್ರ ಕೆಳಗೆ ಹೋಗೋದು ಸುಲಭ. ಅದಕ್ಕೆ ಮನುಷ್ಯ ಕೆಳಗೆ ಹರಿತಾನೆ. ಕೆಳಗೆ ಹರಿಯೋದು ಅಂದರೆ ಪಾಪದ ಕಡೆ ಮುಖ ಮಾಡೋದು, ಕೆಟ್ಟ ಕೆಲಸ ಮಾಡೋದು, ತಪ್ಪು ಕೆಲಸ ಮಾಡೋದು, ಅನಾಚಾರಿ ಆಗುವುದು, ಇದು ಸುಲಭ. ಅದಕ್ಕೆ ಇದನ್ನು ಮನುಷ್ಯ ಸಹಜವಾಗಿ ಆಯ್ಕೆ ಮಾಡ್ಕೊಂಡ್ಬಿಡ್ತಾನೆ. ನೋಡ್ರಿ ಎಷ್ಟು ಟ್ಯಾಲೆಂಟ್ ಇದ್ದ ಮನುಷ್ಯ ಅಂದ್ರೆ, ಆ ಮಂದಿ ಕಣ್ಣಿಗೆ ಬೀಳಲಾರ್ದಂಗೆ ಕಳ್ಳತನ ಮಾಡಿದ್ದ ಇವ ಅವನಕಿನ ಡಬಲ್ ಕಳ್ಳತನ ಮಾಡಬೇಕು, ಮಂದಿಗೆ ತೋರಿಸೆ ಹೇಳಿ ಕೇಳಿ ಕಳ್ಳತನ ಮಾಡ್ಬೇಕಂತ ವಿಚಾರ ಮಾಡಿದ್ನಂತೆ. ನೋಡಿ ಎಷ್ಟು ತಲೆ ಓಡಿಸ್ತಾನೆ. ಸ್ವಲ್ಪ ಕೇಳ್ರಿ, ಒಂದಿಷ್ಟು ಮಜಾ ಐತಿ ಮಾತು. ಇವ ಎದ್ದು ನಿಂತಂತ, ಅದು ಚಮಚ ತಾಟ ತೊಗೊಂಡು ಹಿಂಗೆ ಬಡ್ಕೊತ ಎದ್ದು ನಿಂತ. ಎಲ್ಲರೂ ಅಲರ್ಟ್ ಆದ್ರು, ಎಲ್ಲರೂ ಅವನ ಕಡೆ ನೋಡಕ್ಕೆ ಹತ್ತಿದ್ರು. ಏನು ತಾಟ ಚಮಚ ಬಿಡ್ಲಕ್ಕೆ ಹತ್ತದ, ಎಲ್ಲರೂ ಅಲರ್ಟ್ ಆದ್ರೆ ಅವನ ಕಡೆ. ಏನು ಹಿಂಗ್ಯಾಕೆ ಬಂದು ಎಲ್ಲರೂ ಗಾಬರಿ ನೋಡಾತಿದ್ರು. ನಾ ಜಾದು ಮಾಡ್ತೀನಿ ಅನ್ನಂತ. ಜಾದು ಮಾಡ್ತಿ? ಏನು ಮಾಡ್ತೀವಪ್ಪ ಅಂದರು. ನಾ ಇಂಥ ಜಾದು ಮಾಡ್ತೀನಿ, ಈ ಚಮಚ ಕಾಣ್ತೀನಿ ನಿಮಗೆ? ಕಾಣ್ತಲ್ಲ. ಎದ್ರದೈತಿದು? ಬಂಗಾರದೈತಿ. ನೋಡ್ರಿ ಒಂದಿಷ್ಟು ಚಂದ. ಹಿಂಗೆ ಮಾಡ್ತಿರ್ತಾರಲ್ಲ ಅವ್ರು ಯಾರು. ಕಾಣ್ತದಲ್ಲಿ ನಿಮಗೆ ಇದು ಚಮಚ? ನೋಡ್ರಿ ನಾ ಎಂಥ ಜಾದು ಮಾಡ್ತೀನಿ ಇವಾಗಂದ್ರೆ, ಈ ಚಮಚ ನನ್ನ ಕಿಶದಾಗ ಹಾಕ್ಕೊತೀನಿ, ಅವನ ಕಿಶದಾಗ ತೆಗಿತೀನಿ ಅನ್ನಂತ. ಯಾವನ ಕಿಶದಾಗ? ಯಾವ ಈಗಾಗಲೇ ಕಳು ಮಾಡಿ ಹಾಕ್ಕೊಂಡಿದ್ನಲ್ಲ, ಇವ್ನು ತನ್ನ ಕಿಶದಾಗ ಹಾಕ್ಕೊಂಡ, ಅವನ ಕಿಶದಾಗ ಹೋಗಿ ತೆಗಿವತ್ನಾಗ ಅವ ಅಂದ, ನಾನೇ ಕಳ್ಳ ಅಂದಿದ್ದೆ, ನನಗಿನ್ನ ಭಾರಿ ಕಳ್ಳದಿಯೋದು ನೀನು, ಹೇಳಿ ಕೇಳಿ ಕಳ್ತನ ಮಾಡ್ತೀಯಲ್ಲ ಅಂತ ಮತ್ತವ ಹೀಗೆ ಮಾಡ್ತಾರೆ ನೋಡ್ರಿ. ಬಸವಣ್ಣವ್ರದ್ರು ಕಳಬೇಡ, ಕಳ್ತನ ಮಾಡಬೇಡೋ, ಅದು ಪಾಪ ಆಗ್ತದೆ, ಕಳಬೇಡ. ಒಂದು ಸಣ್ಣ ಸಂಗತಿಯನ್ನು ಹೇಳ್ತೀನಿ. ಸಿದ್ಧರ ಜೀವನದಲ್ಲಿ ನಡೆದಂಥ ಒಂದು ಅಪರೂಪದ ಸಂಗತಿ. ಸಿದ್ಧಾರೂಢರ ಮಠಕ್ಕೆ ಅನೇಕ ಜನ ತಾಯಂದಿರು ಸೇವಾ ಮಾಡ್ಲಿಕ್ಕೆ ಬರ್ತಿದ್ರು. ನೀವು ಎಲ್ಲ ಜಾತ್ರೆ ಸಂದರ್ಭದಲ್ಲಿ ಬಂದು ಸೇವಾ ಮಾಡ್ತಿರಲ್ಲ, ಎಲ್ಲ ಮಠ ಹಸನ ಮಾಡೋದಿರ್ತದೆ, ಜೋಳ ಅಕ್ಕಿ ಹಸನ ಮಾಡೋದಿರ್ತದೆ, ಮೆಣಸಿನಕಾಯಿ ತುಂಬು ತೆಗೆಯೋದಿರ್ತದೆ. ಅವಾಗೆಲ್ಲ ಭಾಳ 8 ದಿನ ಬಂದು ಸೇವಾ ಮಾಡ್ತಿದ್ರಿ. ಈಗ ನೀವು ಕಡಿಮೆ ಮಾಡೀರಿ. ಆಮೇಲೆ ಈಗ ಮೊದಲು ಏನು ಹೊಲಸು ಜೋಳ ಕೊಡ್ತಿದ್ರಲ್ಲ, ಅವು ನಮಗೂ ಬರೋ ಕಡಿಮೆಗೆ. ಹಿಂಗಾಗಿ ಹಸನು ಮಾಡೋ ಪ್ರಸಂಗನೂ ಜಾಸ್ತಿ ಇಲ್ಲಿ ಒಂದಿಷ್ಟು. ಸಿದ್ಧಾರೂಢರ ಮಠದಲ್ಲಿ ಸಾವಿರಾರು ಚೀಲ ಜೋಳ, ಸಾವಿರಾರು ಚೀಲ ಅಕ್ಕಿ. ಆ ಕಡೆ ಸಿದ್ಧಾರೂಢರ ಭಕ್ತರು ಭಾಳ. ದಾವಣಗೆರೆ, ಹರಿಹರ, ಈಗಲೂ ಕೂಡ ಗಂಗಾವತಿ ಲಾರಿಗಟ್ಟಲೆ ಲೋಡೆಡ್ ಲಾರಿ, ಫುಲ್ ಲಾರಿ. ಆ ಸೀಸನ್ದೊಳಗೆ ಲಾರಿಗಟ್ಟಲೆ ಅಕ್ಕಿ ಬರ್ತಿರ್ತಾವೆ.
ಈ ನಮ್ಮ ಭಾಗದಿಂದ ಹೋಗ್ತಾ ಇರೋದಂದ್ರೆ ಇತ್ತೀಚೆಗೆ ಕಳೆದ ವರ್ಷ ನೋಡ್ರಿ ನಮ್ಮಲ್ಲಿಂದ 2 ಲಾರಿ ತೊಗರಿಗೆ ಸೀಸನ್ದೊಳಗೆ ಇಲ್ಲಿ ಬರಲಿಲ್ಲ ಅಷ್ಟೇ. ಅವರು ಗುಲ್ಬರ್ಗ ಜಿಲ್ಲಾದೊಳಗೆ ಬೀದರ್ ಜಿಲ್ಲಾ ಒಂದು ಅರ್ಧ ಭಾಗ ಬಂದಿದ್ದರು. ಸ್ವತಃ ಸಿದ್ಧಾರೂಢ ಮಠದ ಚೇರ್ಮನ್ರು ಒಂದು 4 ಜನ ಬಂದಿದ್ದರು. ಹೋದ ವರ್ಷ ಅಲ್ಲ, ಅದರ ಆಚೆ ಮೊದಲನೇ ವರ್ಷ. ನನಗೆ ಹೋದ ವರ್ಷ ಏನಾಯಿತೋ ಗೊತ್ತಾಗಲಿಲ್ಲ. 2 ಲಾರಿ ತೊಗರಿ, 1 ಲಾರಿ 200 ಚೀಲ ಹಿಡಿತದೆ. 200 ಕ್ವಿಂಟಲ್ 20 ಟನ್ ಏನು, ಇವತ್ತು 45 ಟನ್ ಭಾರ ಹೊರತಕ್ಕಂಥ ಲಾರಿಗಳು ಬಂದಾವ. ಅಷ್ಟು ಮಷಿನ್ ಸಾಮರ್ಥ್ಯ ಇವತ್ತು. ಅಲ್ಲಿ ಕೊಪ್ಪಳ, ಗಂಗಾವತಿ, ಶಿವಮೊಗ್ಗ ಆ ಭಾಗದಿಂದ ಸಾವಿರಾರು ಮೂಟೆ ಅಕ್ಕಿಗಳು ಭತ್ತ ಬರ್ತಿದ್ವು. ಇವೆಲ್ಲ ಹಸನು ಮಾಡಬೇಕಾಗ್ತಿತ್ತು. ಸಾವಿರಾರು ಜನ ತಾಯಂದಿರು ಹಸನು ಮಾಡ್ಲಿಕ್ಕೆ ಬರ್ತಿದ್ರು. ಹುಬ್ಬಳ್ಳಿ ಭಕ್ತರು ಬಹಳ ಮನಮುಟ್ಟಿ ಸೇವಾ ಮಾಡೋರು. ಒಬ್ಬ ಬಡವಿ ಸಿದ್ಧಾರೂಢ ಮಠಕ್ಕೆ ಸೇವಾ ಮಾಡಕ್ಕೆ ಬಂದಾಳ. ಬಹಳ ಬಡತನ. ಆಕೆಗೆ 4-6 ಜನ ಮೊಮ್ಮಕ್ಕಳು, 2 ಮಕ್ಕಳು. ದೊಡ್ಡವಾಗ 3 ಜನ, ಸಣ್ಣವಾಗ 2 ಜನ ಮಕ್ಕಳು. ಅದ್ರಾಗ ಒಂದು ಮೊಮ್ಮಗ ಅವತ್ತ ಭಾಳ ಕಾಡಿ ಬೇಡಿ ಎತ್ತು ಊಟ ಮಾಡಾರ್ದೆ ಮನ್ಕೊಂಡಿತ್ತಂತ ಮನ್ಯಾಗ. ಎದ್ರ ಸಲುವಾಗಿ ಅಂದರೆ ಪಕ್ಕದ ಮನೆಯವ್ರ ಮನೆಯೊಳಗೆ ಭತ್ತದ ಅನ್ನ ಉಂಡಿದ್ರು, ಇವ್ರ ಮನ್ಯಾಗ ಬರೀ ನವಣಿ ಅನ್ನ. ನೀವೆಲ್ಲ ರೈಸ್ ಕಾಣ್ತಾ ಇರೋದು ಯಾವಾಗ ರೀ? ನಾವು ಚಿಕ್ಕವರಿರುವಾಗ ನಾವು ರೈಸು ಅಕ್ಕಿ ಅನ್ನ ಉಂಡುತ್ತೆ ಅಮಾಸಿಗೊಮ್ಮೆ. ನೀವು ಯಾರಿಗೆ ಗೊತ್ತು? ನೀವು ಭಾಳ ಶ್ರೀಮಂತರು ಮತ್ತು ದಿವಸ ಉಣ್ತಿದ್ರೇನೆ ಯಾರು? ಈಗ ಅಕ್ಕಿ ಅಂತಂದರೆ ನಿಮಗೇನು ಲೆಕ್ಕಕ್ಕಿಲ್ಲ. ಪುಗ್ಸಟ್ಟೆ ಕೊಡ್ಲಾಕೆ ಹತ್ತಿದ್ರಲ್ಲ, ರೂಪಾಯಿಗೊಂದು ಕೆ ಜಿ ಏನು ಹೆಂಗೈತ್ರಿ? ನಾವೇನು ನಾವು ಪುಗ್ಸಟ್ಟೆ ಮಂದಿನೇ. ಫ್ರೀ. ಇವಾಗ ನೋಡ್ರಿ ನಿಮಗೆ ಕಾಲ್ಕಸ ಆದಂಗೆ ಆಗ್ಯದ. ಮೊದಲ ಅಮಾವಾಸ್ಯೆಗೊಮ್ಮೆ ಕಾಣೋದು ರೈಸ್ ಉಣೋದಂದ್ರೆ ಅಮಾವಾಸ್ಯೆಗೊಮ್ಮೆ. ಅದು ಅವತ್ತು ಹಬ್ಬದ ದಿನ ಇತ್ತೇನೋ, ಪಕ್ಕದ ಮನೆ ಹುಡುಗ ಇವೆರಡೂ ಕೂಡಿ ಈ ಮಕ್ಕಳೆಲ್ಲ ಏನು ಮಾಡ್ತಾವೆ? ಮಕ್ಕಳು ನೋಡಿ ಕಲಿಬೇಕು. ನೀವು ಒಂದಾಗೋದನ್ನ ಮಕ್ಕಳು ನೋಡಿ ಕಲಿಬೇಕು ನೋಡ್ರಿ. ಮುಂಜಾನೆ ಜಗಳಾಡ್ತಾವ, ಮತ್ತು ಹೊತ್ತು ಮುಣಿದ್ರಾಗ ಒಂದಾಗಿರ್ತಾವೆ ಅವು. ನೀವು ಒಮ್ಮೆ ಜಗಳಾಡಿದ್ರೆ ಅಂದ್ರೆ ಕುಣಿ ಕುಂತ್ರೂ ನೀವು ಹೊಳ್ಳಿ ಮುಖ ನೋಡಂಗಿಲ್ಲ. ಮುಂಜಾನೆ ಜಗಾಡ್ಬೇಕು, ಮತ್ತು ಸಾಯಂಕಾಲ ಯಕ್ಕ ಯವ್ವ ಅಂತ ಹೇಳಿ ಮತ್ತು ಒಂದಾಗಬೇಕು ಹೊತ್ತು ಮುಳುಗೋದ್ರಾಗನ. ನಾವು ಮಕ್ಕಳನ್ನ ಯಾಕೆ ನಾವು ಪ್ರೀತಿ ಮಾಡ್ತೀವಿ ಅಂದ್ರೆ ಇದ್ರ ಸಲುವಾಗಿ ನೋಡ್ರಿ. ಮುಂಜಾನೆ ಭಾರಿ ಜಗಳಾಡ್ತಾರೆ, ಹೊತ್ತು ಮುಳುಗೋದ್ರಾಗ ಅವ್ರ ಸಲುವಾಗಿ ಇವ್ರ ತಾಯಿ ತಂದೆ ಜಗಳಾಡಿ ಇವು 6 ತಿಂಗಳು ಒಬ್ಬರ ಮುಖ ಒಬ್ಬರು ನೋಡಂಗಿಲ್ಲ. ಅವ್ರು ಹಂಗಲ್ಲ ನೋಡವ್ರು. ಜಗಳ ಹಚ್ಚದವ್ರು ಅವರೇ, ಜಗಳ ಮಾಡಿದವ್ರು ಅವರು, ಬ್ಯಾರೆ ನಿಮ್ಮನ್ನು ಬ್ಯಾರೆ ಮಾಡಿದವ್ರು ಅವರು. ಹೊತ್ತು ಮುಣಿದ್ರೆ ಅವರು ಮತ್ತು ಒಂದಾಗಿ ಕೂಡಿ ಆಡ್ತಿರ್ತಾರೆ ಅವರು. ಅವು ಮಕ್ಕಳು ಎರಡು ಕೂಡೆ ಉಣ್ಣುವಂತೆ ಕಾಣ್ತವೆ ಊಟ. ಅವ ಅನ್ನ ಹಚ್ಕೊಂಡು ಬಂದಿದ್ದ, ಇವನ ಅನ್ನ ಅವನ ಅನ್ನ ಒಂದಿಷ್ಟು ಕೊಟ್ಟಿದ್ದ. ಇವನ ಅನ್ನ ನವಣಿ ಅನ್ನ ಉದುರು ಅದು ಗಂಟಲ್ದಾಗ ಎಳೆದು. ಅದಕ್ಕೆ ಅದು ಹುಡುಗ ಬಂದು ಜಗಳ ತೆಗೆದು ನಮಗೆ ರಮ್ಯಾ ಉಣ್ಣು ಅನ್ನ ಬೇಕು. ರಮ್ಯಾ ಅಂದ್ರೆ ಅದು ಎದ್ರಿನ ಮನೆದು. ರಮ್ಯಾ ಉಣ್ಣು ಅನ್ನ ಬೇಕು ನನಗೆ ಜಗಳಾಡಿತ್ತು. ಆ ಹೆಣ್ಮಗಳು ಸಿದ್ಧಾರೂಢ ಮಠಕ್ಕೆ ಹಸನ ಮಾಡ್ಲಿಕ್ಕೆ ಬಂದಿದ್ಲು. ಅದನ್ನು ಸಮಾಧಾನ ಮಾಡಿ ಬರ್ಬೇಕಂದ್ರೆ ಸಾಕಾಗಿ ಹೋಗಿತ್ತು ಅದಕ್ಕೆ. ಆಕೆ ನೋಡ್ತಾಳ, ಅಪ್ಪನ ಮಠದಾಗ ಸಾವಿರ ರೈಸ್ ಅಕ್ಕಿ ಚಂತನ ಅವತ್ತು ಬರೀ ಅಕ್ಕಿನೇ ಹಸನ ಮಾಡಿದರು.
ಮಗ ಅಕ್ಕಿ ಅನ್ನ ಬೇಕು ನನಗೆ, ಅಕ್ಕಿ ಅನ್ನ ಮಾಡಿಕೊಟ್ರೆ ಉಣ್ತೀನಿ ಅಂಥೇಳಿ ಹತ್ತು ಉಪವಾಸಂಗೆ ಮನ್ಕೊಂಡದೆ. ಸಾವಿರಾರು ಚೀಲ ಅಕ್ಕಿ ಅದಾವ, ಚಂತನ ಸೇವಾ ಮಾಡಿನ ಅಥವಾ ಸೇವಾ ಫಲ ಅಂತಾರ ಅನ್ಲಿ ಏನಾರ ತಿಳ್ಕೊಳ್ಳಿ. ಒಂದಿಷ್ಟು ಮೊಮ್ಮಗನ ಸಲುವಾಗಿ ಅಕ್ಕಿ ಒಯ್ಬೇಕಂತ ಹೇಳಿ ಬುತ್ತಿ ಪಾವಡದಾಗ ಒಂದು 4 ಮುಟ್ಟಿಗೆಯಷ್ಟು ಅಕ್ಕಿ ಕಟ್ಟಿಕೊಂಡು ಉಡದಾಗ ಇಟ್ಕೊಂಡಿದ್ಲು ಹೊಟ್ಯಾಗ. ನೋಡಿದ್ರೆ ಹೊಟ್ಟೆ ಬಂದಂಗೆ ಕಾಣ್ತಿತ್ತದು, ಅದ್ರ ಹೊಟ್ಟೆ ಒಳಗೆ ಬೇರೆನೇ ಇತ್ತದು ಅಕ್ಕಿ. ಒಂದು ಪದ್ಧತಿ ಏನಿತ್ತು ಅಂದ್ರೆ, ನೀವು ಕೂಡ ಎಲ್ಲರೂ ನೋಡ್ರಿ ಚಂತನೂ ಸೇವಾ ಮಾಡಿರ್ತೀರಿ, ಜಾತ್ರೆಯಾಗ ಹೋಗೋ ಹೊತ್ನಾಗ ದರ್ಶನ ಮಾಡಿ ಹೋಗ್ತಿರ್ತೀರಿ, ಸುಮ್ಮನೆ ಹಂಗೆ ಹೋಗಂಗಿಲ್ಲ. ಅವಸರಿದ್ದವ್ರು ಏನೋ ಹೋಗ್ಬೋದು. ಚಂತನೂ ಅಕ್ಕಿ ಹಸನ ಮಾಡಿದ್ರು. ಹೋಗೋ ಹೊತ್ನಾಗ ಸಿದ್ದಾಡಪ್ಪನವರು ತಾಯಂದಿರು ಹಸನ ಮಾಡ್ಲಿಕ್ಕೆ ಬಂದರು ಅಂತಂದರೆ ಅವ್ರು ಆರಾಮ್ ಕುರ್ಚಿ ಹಾಕ್ಕೊಂಡು ಕುಂದಿರ್ತಿದ್ರು. ಹೊತ್ತು ಮುಣಗು ಪದ್ಧತಿನೇ ಇತ್ತು ಅದು. ಹೊತ್ತು ಮುಣಗು ವೇಳೆದಾಗ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತಾರೆ ತಾಯಂದಿರು ಅಂತ ಹೇಳ್ಕೊಂಡು ಸಿದ್ದಾಡಪ್ಪನವ್ರು ಆರಾಮ್ ಕುರ್ಚಿ ಹಾಕ್ಕೊಂಡು ಕುಂದಿರ್ತಿದ್ರು ಅಡುಗೆ ಮನೆ ಮೂಲ್ಯಾಗ. ಎಲ್ಲರವತ್ತು ಚಂತನೂ ಹಸನ ಮಾಡ್ಯಾರ. ಸೇವಾ ಮುಗಿಸಿ ಇನ್ನು ಹೊತ್ತು ಮುಣಗುತ್ತೋ ಮನೆಗೆ ಹೋಗೋಮು ಅನ್ನೋ ಹೊತ್ತಿನಾಗ, ಮನೆಗೆ ಹೋಗೋ ಹೊತ್ತಿನಾಗ ಅಪ್ಪವ್ರು ದರ್ಶನ ಮಾಡೇ ಹೋಗೋರು. ಎಲ್ಲರೂ ಸಿದ್ದಾರೂಢ ದರ್ಶನ ಮಾಡೇ ಹೋಗೋರು. ಎಲ್ಲರೂ ತಲೆ ಬಾಗಿ ನಮಸ್ಕಾರ ಮಾಡ್ತಿದ್ರು. ಸಿದ್ದಾರೂಢಪ್ಪನ ದರ್ಶನ ಸಿಗ್ತದೆ ಅಂದ್ಕೊಂಡೆ ಈಕೆಗೆ ಪ್ರಜ್ಞೆನೇ ಇಲ್ಲ. ಏನು ಪ್ರಜ್ಞೆ ಇಲ್ಲ? ಅಕ್ಕಿ ಕಳುವು ಮಾಡಿ ಕಂಟಿಟ್ಕೊಂಡದ್ದು ಪ್ರಜ್ಞೆನೇ ಇಲ್ಲ. ಎಲ್ಲರೂ ನಮಸ್ಕಾರ ಮಾಡುವಂಗ ಈ ಅಮ್ಮನೂ ಹೋಗಿ ಹಿಂಗೆ ನಮಸ್ಕಾರ ಮಾಡ್ತಿದ್ಲು. ಅದು ಉಚ್ಕೊಂಡು ಬಿತ್ತು ಪುಡುಕ್ಕನ. ಬುತ್ತಿ ಗಂಟ್ನಾಗ ಕಟ್ಟಿದ್ಲಲ್ಲ, ಬುತ್ತಿ ಪಾವಡ ಗಂಟ್ನಾಗ ಗಂಟು ಬಿಸ್ತು, ಕೆಳಗೆ ಬಿತ್ತು. ಸಿದ್ದಾಡಪ್ಪನವ್ರದ್ದು ಎಂಥ ವ್ಯವಹಾರ ಪ್ರಜ್ಞೆ ಅಂತಂದರೆ, ಅಷ್ಟು ಮಂದಿ ಒಳಗೆ ಆಕೆಗೆ ಅಸಹ್ಯ ಅನ್ನಿಸ್ತು. ಅನ್ಸಂಗಿಲ್ಲ ರೀ? ಎಲ್ಲಕ್ಕಿಂತಲೂ ಮರ್ಯಾದೆ ದೊಡ್ಡದು. ಮೊಮ್ಮಗನ ಹಠಮಾರಿತನ ಅಂತ ಕೆಲಸ ಮಾಡಕ್ಕೆ ಹಚ್ಚಿತ್ತಕ್ಕಿಗೆ. ಬಡವರಾದರೂ ಗೌರವಾನ್ವಿತರು, ಆದ್ರೆ 4 ಮಂದಿಯಾಗ ಹಿಂಗಾಗಿಬಿಡ್ತಲ್ಲ. ಅದನ್ನು ಅರಿತವ್ರೆ ಅಪ್ಪನವರು. ಮೊಮ್ಮಗನ ಸಲುವಾಗಿ ನಿನಗೆ ಒಂದು 4 kg ಅಷ್ಟು ತಗೋ ಅಂತ ಹೇಳಿದ್ದೆ, ನಾನು ಇಟ್ಟ ತೊಗೊಂಡಿದ್ದಲ್ಲ ಅಂದ್ರಂತ. ಒಂದು ಮೂಟಿನೇ ಸಾಣದ 4 kg ಮೂಟಿನೇ ತಗೋ ಅಂತ ಹೇಳಿದ್ದೆ, ಈಟ ಬುತ್ತಾಗ ಕಟ್ಕೊಂಡು ಹೊಂಟಿದೆ. ನಿನ್ನ ಮೊಮ್ಮಗ ಇವತ್ತು ಅಕ್ಕಿ ಬೇಡಿ ಹತ್ತದ ಗೊತ್ತದ, ಅಕ್ಕಿ ಅನ್ನ ಬೇಡಿ ಹತ್ತದ ನನಗೆ ಗೊತ್ತದ, ನಿನಗೆ ತಗೋ ಅಂತ ಹೇಳಿದೆ, ಇಟ್ಟೆ ತೊಗೊಂಡಿದ್ದಿ ಅಂದ್ರಂತ. ಆ ಹೆಣ್ಮಗಳಿಗೆ ಹೆಂಗಾಗಿರ್ಬೇಕು ಲೆಕ್ಕ ಹಾಕ್ರಿ. ಬಾ ಅಂತ ಸಿದ್ದಾರೂಢರು ಸ್ವತಃ ಆ ಕೋಲಿ ಕರ್ಕೊಂಡು ಹೋಗಿ 4 kg ಅಷ್ಟು ಅಕ್ಕಿ ಆ ಸಣ್ಣ ಚೀಲದಾಗ ತೊಂಬಿ ಆಕಿನ ತಲೆ ಮ್ಯಾಗಿಟ್ಟು, ನಿಮ್ಮ ಮನೆಯೊಳಗೆ ಸದಾ ಅನ್ನಪೂರ್ಣೇಶ್ವರಿ ನೆಲೆಸಲಿ ಅಂದ್ರಂತ. ಇದು ಸಿದ್ಧರ ಒಂದು ಲೀಲಾಮೃತ. ಇವತ್ತು ಕೂಡ ಅವರ ಮನೆತನವು ಸಿದ್ಧರ ಆಶೀರ್ವಾದದಿಂದ ಅಕ್ಕಿಯವರ ಮನೆತನ ಅಂಥೇಳಿ ಹೆಸರುವಾಸಿಯಾಗಿದೆ ಅಂಥೇಳಿ ಈ ಘಟನೆಯನ್ನು ಬರೆಯುತ್ತಾರೆ. ಭಾಳ ಸುಂದರವಾಗಿ ಬರೆಯುತ್ತಾರೆ. ಆ ಮನೆತನ ಅಕ್ಕಿ ಮನೆತನ ಅಂತ ಹೆಸರಾಂತ ಮನೆತನ ಆಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಎಂಥ ಪ್ರಸಂಗ ಬಂದ್ರೂ ಮನುಷ್ಯ ಪರ ಸ್ವತ್ತನ್ನು ಮುಟ್ಟಬಾರದು ನೋಡ್ರಿ. ಪ್ರಾಮಾಣಿಕನಾಗಿ ಬದುಕಬೇಕು. ಈಕೆ ಸಿದ್ಧರಂಥ ಪಾವನ ಪುರುಷರ ಸನ್ನಿಧಾನದಲ್ಲಿ ಬಂದಿದ್ದಾಳೆ ಅಂತ ತಿಳ್ಕೊಂಡು, ಗುರುಸೇವಾ ಮಾಡಿದ್ಲಂತ ತಿಳ್ಕೊಂಡು ಅವಳ ಪಾಪವು ಪುಣ್ಯದಲ್ಲಿ ಪರ್ಯಾವಸಾನ ಆಯಿತು.
ಅದಕ್ಕೆ ನಾವು ಗುರುಸೇವಾ ಭಾಳ ದೊಡ್ಡದು ಅನ್ನೋದು ನೋಡ್ರಿ. ಗುರುಸೇವಾ ಎಂಬುವಂಥದ್ದು ಎಂಥ ಪಾಪವನ್ನು ಕೂಡ ಪುಣ್ಯವನ್ನಾಗಿ ಪರಿಣಮಿಸುವಂತೆ ಮಾಡ್ತದೆ ನೋಡ್ರಿ. ಅವಳ ಅಪಾರ ಸೇವಾ ಮಾಡಿಲ್ಲ ಅಂತ ತಿಳ್ಕೊಂಡು ಪಾಪದ ಕಾರ್ಯವು ಪುಣ್ಯದಲ್ಲಿ ಪರ್ಯಾವಸಾನ ಆಯಿತು. ಅದಕ್ಕೆ ಗುರುಸೇವಾ ಮಾಡಿರಿ, ಗುರುಸೇವಾ ಮಾಡಿರಿ, ಜೀವನ ಸಫಲ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲ. ಹರವು ತಸ್ಸತ್.